ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 4-5 ವಿಷಯದ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ತುಂಬಾ ಕುತೂಹಲಕಾರಿಯಾಗಿರುತ್ತೆ, ತುಂಬಾ ಕ್ಲಾರಿಟಿ ಇರುವಂತಹ ವಿಷಯ ಮತ್ತು ಜೊತೆಗೆ ಕ್ಲಾರಿಟಿ ಇರುವಂತಹ ಮಾಹಿತಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಸೊ ಇದೊಂದು ಎಲ್ಲರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಬಹುದು. ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡಿ. ಇಲ್ಲಿ ನಿಮಗೆ 4-5 ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಮತ್ತು ಕೆಲವೊಂದು ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭವಾಗುತ್ತೆ. ಆ ಪ್ರಶ್ನೆಗಳನ್ನ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಸ್ನೇಹಿತರೆ, ಅಂದ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸದನದಲ್ಲಿ ಒಂದು ತುಂಬಾನೇ ಒಳ್ಳೆ ಚರ್ಚೆ ಆಯ್ತು ಅಂತಾನೆ ಹೇಳ್ಬಹುದು. ವಿಶೇಷವಾಗಿ ನನಗೆ ಒಂದು ವಿಶೇಷ ಖುಷಿ ಆಗಿದ್ದು ಏನಪ್ಪಾ ಅಂತಂದ್ರೆ, ಗೃಹ ಸಚಿವರು ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಸ್ಪಷ್ಟವಾಗಿ ಯಾರೂ ಕೂಡ ಮತ್ತೆ ಅವರ ಹೇಳಿಕೆಗೆ ಅಥವಾ ಅವರ ಮಾತಿಗೆ ತಿರುಗು ಮಾತನಾಡದೇ ಇರುವ ರೀತಿಯಲ್ಲಿ ಮಾತನಾಡಿದ್ರು ಅಂತಾನೆ ಹೇಳ್ಬಹುದು. ಮೊನ್ನೆ ಅಷ್ಟೇ ಗೃಹ ಸಚಿವರ ಒಂದು ಮಾತು ಅಥವಾ ಒಂದು ಹೇಳಿಕೆ ತುಂಬಾನೇ ಟ್ರೋಲ್ ಆಗ್ತಾ ಇತ್ತು ಅಥವಾ ತುಂಬಾ ಟ್ರೆಂಡ್ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ, ದೇಶದಲ್ಲಿ ನಾನೇ ನಂಬರ್ 1 ಗೃಹ ಸಚಿವ, ಬೇಕಿದ್ರೆ ಚಾಟ್ ಜಿಪಿಟಿಯಲ್ಲಿ ನೋಡಿ ಎಂಬ ಒಂದು ಮಾತನ್ನ ಕೂಡ ಹೇಳಿದ್ರು. ನಾನು ನೋಡೋಣ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಇವರು ಈ ಒಂದು ಸದನದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು, ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥ ಕ್ಲಾರಿಟಿಗಳು, ಸೊ ಎಲ್ಲವನ್ನ ಕೂಡ ನೋಡಿದಾಗ ಸೊ ಇವರು ನಂಬರ್ 1 ಗೃಹ ಸಚಿವರು ಇರಬಹುದು ಎಂಬ ಒಂದು ನಂಬಿಕೆ ನನಗೆ ಬಂತು. ತುಂಬಾ ಅದ್ಭುತವಾದಂತಹ ಒಂದು ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನೀಡಿದ್ರು ಅಂತಾನೆ ಹೇಳ್ಬೋದು. ಸೊ ಏನೇನೆಲ್ಲ ಆಯ್ತು, ಏನೇನೆಲ್ಲ ಅಪ್ಡೇಟ್ಗಳಾಗಿದೆ, ಸೊ ಅಲ್ಲಿ ಸದನದಲ್ಲಿ ಏನೇನೆಲ್ಲ ಆಯ್ತು ಎಂಬ ವಿಚಾರವನ್ನ ನಿಮ್ಮ ಮುಂದೆ ಮೊದಲಿಗೆ ನಾನು ಹಿಡ್ತಾ ಹೋಗ್ತೀನಿ. ಅಂದ ಹಾಗೆ ರಾಜ್ಯದ ಗೃಹ ಸಚಿವ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ತುಂಬಾ ಗಂಭೀರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ SIT ಏನು ಧರ್ಮಸ್ಥಳ ಪ್ರಕರಣಕ್ಕೆ SIT ರಚನೆ ಮಾಡಲಾಗಿದೆ, SIT ರಚನೆ ಮಾಡಿರ್ತಕ್ಕಂಥದ್ದು ಕೇವಲ ಈಗ ಆಗಿರುವಂತಹ ತನಿಖೆ ಕೇವಲ ಇದು ಪ್ರಾಥಮಿಕ ಹಂತದಲ್ಲಿ ಇರುವಂಥದ್ದು. ರಿಯಲ್ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಕೇವಲ 2 ಸ್ಥಳದಲ್ಲಿ ಅಸ್ಥಿಪಂಜರ ಅಥವಾ ಮೂಳೆಗಳು ಸಿಕ್ಕಿದೆ. ಸೊ ಅದನ್ನು FSLಗೆ ಕಳಿಸಿದ್ದೀವಿ. ಆ ಒಂದು ವೈದ್ಯಕೀಯ ಟೆಸ್ಟ್ಗಳು ಏನೇನೆಲ್ಲ ಆಗಬೇಕು ಎಲ್ಲವನ್ನೂ ಕೂಡ ನಾವು ಕಳಿಸಿದ್ದೀವಿ. FSL ರಿಪೋರ್ಟಿಗೆ ವೇಟ್ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಅಸಲಿ ತನಿಖೆಯನ್ನ ಆರಂಭ ಮಾಡ್ತೀವಿ. ಯಾವುದೇ ಕಾರಣಕ್ಕೂ SIT ತಂಡದ ತನಿಖೆಯನ್ನ ನಾವು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ. ನಾನು ಗೃಹ ಸಚಿವನಾಗಿ ಇರುವವರೆಗೂ ಕೂಡ ಎಂತಹ ವ್ಯಕ್ತಿಗಳಾಗಿದ್ರು ಕೂಡ, ಎಂತಹ ಪ್ರಕರಣವಾದರೂ ಕೂಡ ನಾನು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀನಿ. ಯಾವುದೇ ಕೇಸ್ಗಳನ್ನಾಗ್ಲಿ ಮುಚ್ಚಾಕೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ಒಂದು ಮಾತುಗಳನ್ನ ಗೃಹ ಸಚಿವರು ಖಡಕ್ ಆಗಿ ಗಾಂಭೀರ್ಯತೆಯಿಂದ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಅಲ್ಲಿ ಅನೇಕ ಶವಗಳನ್ನು ಊತು ಹಾಕಿದ್ದೇವೆ ಎಂಬ ಒಂದು ಅನಾಮಧೇಯ ವ್ಯಕ್ತಿ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. 164 ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಆ ಒಂದು ವ್ಯಕ್ತಿ ಊತು ಹಾಕಿರ್ತಕ್ಕಂಥ ಸ್ಥಳಗಳು ಏನಿದಾವಲ್ಲ, ಆ ಒಂದು ಸ್ಥಳಗಳು ಕೆಂಪು ಮಣ್ಣಿನಿಂದ ಸೇರಿರ್ತಕ್ಕಂಥದ್ದು, ಅಂದ್ರೆ ಮುರುಕಲು ಮಣ್ಣು ಅಂತ ಕರೀತಾರೆ. ಆ ಒಂದು ಮಣ್ಣಿನ ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ಆ ಒಂದು ಸ್ಥಳದಲ್ಲಿ ಅಥವಾ ಆ ಮಣ್ಣಿನ ಒಳಗಡೆ ಯಾವುದೇ ಒಂದು ಪದಾರ್ಥ ಆಗಲಿ ಅಥವಾ ಏನೇ ಇದ್ರೂ ಕೂಡ ಅದನ್ನ ಕರಗಿಸುವಂತಹ ಸಾಮರ್ಥ್ಯ ಆ ಒಂದು ಮಣ್ಣಿಗೆ ಇರುತ್ತೆ. ಹಾಗಾಗಿ ಆ ಮಣ್ಣಿನಲ್ಲಿ ಊತ ಹಾಕಿರ್ತಕ್ಕಂತಹ ಶವಗಳು ಕರಗಿರಬಹುದು. ಅಲ್ಲಿನ ಒಂದು ಮಣ್ಣನ್ನ ನಾವು ತೆಗೆದುಕೊಂಡು FSL ಟೆಸ್ಟ್ಗೂ ಕಳಿಸಿದ್ದೀವಿ. ಆ ಮಣ್ಣಿನ FSL ಟೆಸ್ಟ್ ವರದಿ ಬಂದ ಬಳಿಕ ಸತ್ಯಾಸತ್ಯತೆ ಕೂಡ ಬರುವಂಥದ್ದು, ಸತ್ಯಾಸತ್ಯತೆ ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದು. ಅಸಲಿ ತನಿಖೆಯನ್ನ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಈಗ ಸದ್ಯಕ್ಕೆ ಮಾತ್ರ ನಾವು ತಾತ್ಕಾಲಿಕವಾಗಿ SIT ತನಿಖೆಯನ್ನ ಇಲ್ಲಿಗೆ ನಿಲ್ಲಿಸಿರ್ತೀವಿ. FSL ವರದಿ ಬಂದ ನಂತರ ಅಸಲಿ ತನಿಖೆಯನ್ನ ಪ್ರಾರಂಭ ಮಾಡ್ತೀವಿ ಎಂಬ ಒಂದು ಮಾತನ್ನು ಕೂಡ ಹೇಳಿಕೊಂಡಿರ್ತಕ್ಕಂತಹದ್ದು. ಇನ್ನು ಕೆಲವೊಂದಿಷ್ಟು ದೂರುದಾರನಿಗೆ ಸಂಬಂಧಪಟ್ಟ ಹಾಗೆ, ಕೆಲವೊಂದಿಷ್ಟು ಹೋರಾಟಗಾರರಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳು, ಊಹಾಪೋಹಗಳು ಅಥವಾ ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವರದಿಯನ್ನ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಅದರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಈ ಅನಾಮಧೇಯ ವ್ಯಕ್ತಿ ಏನು ಬಂದಿದ್ದಾನೆ, ದೂರುದಾರ ಬಂದು ದೂರನ್ನ ಏನು ಕೊಟ್ಟಿದ್ದಾನೆ, 164 ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ದಾನೆ, ಸೊ ಆ ವ್ಯಕ್ತಿಯನ್ನ ಬೇರೆ ಯಾವುದೋ ಒಂದು ಗ್ಯಾಂಗು ಅವನ ಇಲ್ಲಿಗೆ ಕರೆಸಿ ಧರ್ಮಸ್ಥಳ ಹೆಸರನ್ನ ಕೆಡಿಸುವಂತಹ ಷಡ್ಯಂತರ ಮಾಡಿದೆ ಎಂಬ ಒಂದು ವರದಿಗಳು ಆಗ್ತಾ ಇರುವಂಥದ್ದು. ಯಾಕೆ ಈ ರೀತಿಯಾದಂತಹ ಮಾತುಗಳನ್ನ ಅಥವಾ ಈ ರೀತಿಯಾದಂತಹ ವರದಿಯನ್ನ ಮಾಡ್ತಾ ಇದ್ದಾವೆ ಮಾಧ್ಯಮಗಳು ಗೊತ್ತಾಗ್ತಾ ಇಲ್ಲ. ಇವತ್ತು ಮಾಧ್ಯಮಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಮಾಧ್ಯಮಗಳು ಉದ್ಯಮಗಳಾಗಿ ಬದಲಾಗ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮಾಧ್ಯಮ ತನ್ನ ಪತ್ರಿಕಾ ಧರ್ಮವನ್ನೇ ಮರೆತು ಬಿಡ್ತಾ ಇದ್ದಾವ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಮಾಧ್ಯಮಗಳು ಏನು ಮಾಡಬೇಕು, ಏನು ಕೆಲಸವನ್ನ ಮಾಡಬೇಕು, ಆ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಈ ರೀತಿಯಾಗಿ ಕಾಣುವಂಥದ್ದು. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೇ ವಿಷಯಗಳಿದ್ರು, ಏನೇ ವಿಚಾರಗಳಿದ್ರು, ಏನು ಸ್ಪಷ್ಟತೆ ಇರುತ್ತೋ ಆ ಒಂದು ಸ್ಪಷ್ಟತೆಯ ವಿಷಯವನ್ನು ಕೊಡಬೇಕಾಗುತ್ತೆ. ದೂರುದಾರ, ನಾನು ಬೇರೆಯವರು ನನ್ನ ಗುಂಪುಗಳು ನನ್ನ ಬಂದು ಭೇಟಿಯಾಗಿದ್ದಾರೆ, ನನ್ನನ್ನು ಕರ್ಕೊಂಡು ಬಂದಿದ್ದಾರೆ, ಈ ರೀತಿ ಷಡ್ಯಂತ್ರ ಮಾಡೋಣ ಅಂತ ಹೇಳಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಯಾವತ್ತೂ ಎಲ್ಲಿಯೂ ಕೊಟ್ಟೇ ಇಲ್ಲ.
ಮೊದಲನೇ ದಿನ ಕೊಟ್ಟನ, 4ನೇ ದಿನ ಕೊಟ್ಟನ, 5ನೇ ದಿನ ಕೊಟ್ಟನ, ಯಾವತ್ತೂ ಕೊಟ್ಟೇ ಇಲ್ಲ. ಅದು ಒಂದು ವೇಳೆ ಕೊಟ್ಟಿದ್ದಾನೆ ಅಂತಂದರೆ ದಾಖಲೆ ಎಲ್ಲಿದೆ? ದಾಖಲೆ ಇಲ್ಲದೆ ಯಾಕೆ ಮಾತನಾಡ್ತಾ ಇದ್ದಾವೆ ಮಾಧ್ಯಮಗಳು ಈ ರೀತಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಸಾಕಷ್ಟು ಹೆಣಗಳನ್ನು ಊತಾಕಿದ್ದೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹೆಣಗಳು ಕಣ್ಣ ಮುಂದೆ ಬಂದಂತೆ ಆಗುತ್ತವೆ, ಆ ರೀತಿಯಾದಂಥ ನನಗೆ ನೋವು ಉಂಟಾಗ್ತಾ ಇದೆ, ಹಾಗಾಗಿ ನಾನು ಬಂದು ಆ ಒಂದು ನ್ಯಾಯವನ್ನು ಕೊಡಬೇಕು ಎಂಬ ಒಂದು ಕಾರಣದಿಂದಾಗಿ ಇಲ್ಲಿ ಬಂದಿದ್ದೀನಿ ಎಂಬ ಒಂದು ಮಾತನ್ನು ಆ ವ್ಯಕ್ತಿ ಹೇಳಿಕೊಂಡಿರ್ತಕ್ಕಂಥದ್ದು. ದಾಖಲೆಗಳೇ ಇಲ್ಲದೆ ಇರುವಂತಹ ಮಾಹಿತಿಯನ್ನು ಯಾಕೆ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ತಿಮ್ರೋಡಿ ಅವರು ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು, ಆ ಒಂದು ಮಾತಿನ ಬಗ್ಗೆಯೂ ಕೂಡ ಒಂದಿಷ್ಟು ಸದನದಲ್ಲಿ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಸೊ ಏನು ಮುಖ್ಯಮಂತ್ರಿಗಳು 24 ಕೊಲೆಗಳನ್ನು ಮಾಡಿರ್ತಕ್ಕಂಥದ್ದು, ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಮಾತೇನಿದೆ ಅದು ತುಂಬ ಚರ್ಚೆಗೆ ಈಡಾಗಿರ್ತಕ್ಕಂಥದ್ದು. ಕಳೆದ 2-3 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು. ಮೇ 26, 2023ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಒಂದು ಘಟನೆ ಮುಖ್ಯವಾಗಿ ಹರೀಶ್ ಪೂಂಜಾ ಅವರು ಹೇಳಿರ್ತಕ್ಕಂಥ ಮಾತು, ಅವರು ಆ ಒಂದು ಕ್ಷೇತ್ರದ MLA ಆಗಿರ್ತಕ್ಕಂಥವ್ರು, ಅವರು ಹೇಳಿರ್ತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಎಂದು ಮಹೇಶ್ ತಿಮ್ರೋಡಿ ಅವರು ಹೇಳ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವನ್ನು ಕೂಡ ಕ್ಲಾರಿಟಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಸೊ ಒಂದು ಕಾನೂನು ಕ್ರಮ ಏನಿದೆ, ಇಂತಹ ಒಂದು ಹೇಳಿಕೆಯನ್ನು ಸಾಮಾನ್ಯವಾದಂಥ ಹೇಳಿಕೆ ಅಲ್ಲ. ಆ 24 ಕೊಲೆಯ ಆರೋಪ ಆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಹೊರಿಸೋದಾದರೆ ಇದು ಸಾಮಾನ್ಯವಾದಂಥ ಹೇಳಿಕೆಯಲ್ಲ. ಇದರಲ್ಲಿ ಯಾರ ಕೈವಾಡವಿದೆ, ಯಾಕೆ ಈ ಒಂದು ಮಾತನ್ನು ಹಾಡಿದ್ರು, ಎಲ್ಲವನ್ನು ಕೂಡ ತನಿಖೆ ಕೂಡ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದುವರೆದು ತನಿಖೆಯನ್ನು ಮಾಡಿದರೂ ಕೂಡ ಒಂದು ಒಳ್ಳೆಯ ಕೆಲಸನೇ ಅಂತ ಹೇಳ್ಬೋದು. ಇನ್ನು SIT ತನಿಖೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಮಾಡುವಂಥವರಾಗಿರ್ಬೋದು. ಸೊ ಅವ್ರ ಬಗ್ಗೆಯೂ ಕೂಡ ಒಂದಿಷ್ಟು ನೋಟಿಸನ್ನು ಕೂಡ ಈಗ ನೀಡಿರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ತನಿಖೆಗೆ ಇನ್ನೇನು ಕೆಲವು ದಿನದಲ್ಲಿ ಕೂಡ ಕರೀತಾನೆ ಅಂತಲೇ ಹೇಳ್ಬೋದು. ಒಟ್ಟು ಇವತ್ತಿನ ದಿನದಲ್ಲಿ ಈ ರೀತಿಯಾದಂಥ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು, ಜೊತೆಗೆ ಈ ಒಂದು ಗೃಹ ಮಂತ್ರಿ ಅವರು ಒಂದು ಕೊಟ್ಟಿರ್ತಕ್ಕಂಥ ಕ್ಲಾರಿಟಿ, SIT ತನಿಖೆಯ ಬಗ್ಗೆ ಅಪ್ಡೇಟ್ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಅಥವಾ ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಖಂಡಿತವಾಗಿ ಹುಟ್ಟಿರುತ್ತೆ. ಆ ಪ್ರಶ್ನೆಗಳು ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನು ವಿಶೇಷವಾಗಿ SIT ತನಿಖೆಯ ಬಗ್ಗೆ ಒಂದು ಕ್ಲಾರಿಟಿಯನ್ನು ಗೃಹ ಸಚಿವರು ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಲಾರಿಟಿ ಸರಿಯಾಗಿದೆಯಾ ಅಥವಾ ನಿಮ್ಮ ಒಂದು ಗೊಂದಲಗಳೇನು, ಸೊ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ವಿಶೇಷವಾಗಿ ಈ ಒಂದು ವಿಡಿಯೋದ ಬಗ್ಗೆ ಕೂಡ ನಿಮಗೆ ಏನು ಅನಿಸುತ್ತೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಮಾಹಿತಿ ಎಲ್ಲರಿಗೂ ಕೂಡ ತಲುಪುತ್ತೆ. ಜೊತೆಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.